ಮೊದಲನೆಯ ಈ ಪ್ರಕರಣ ಇವತ್ತು ನಮಗೆ ಬಂದಿರೋದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ತಾಲೂಕಿನಿಂದ. ಕರೋನಾ ಬಂತು ಮತ್ತು ಹೋಯಿತು, ಮತ್ತೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅನ್ನೋ ಭಯ ಆಗಾಗ್ಗೆ ನಮ್ಮನ್ನು ಕಾಡ್ತಾ ಇರುತ್ತೆ ಬೇರೆ ಬೇರೆ ರೂಪಾಂತರಿಗಳಲ್ಲಿ. ಹಾಗೆ ನೋಡಿದ್ರೆ ಸರ್ಕಾರದ ಆರೋಗ್ಯ ಇಲಾಖೆನೋ ಅಥವಾ ಗೌರ್ಮೆಂಟಿಂದ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಮುಖ್ಯಮಂತ್ರಿಗಳೇ ನನ್ನ ಪ್ರಕಾರ ಒಂದು ಸೋಷಿಯೋ ಎಕನಾಮಿಕ್ ಸಾರ್ಟ್ ಆಫ್ ಎ ಸರ್ವೆ ಈ ಕರೋನಾಯಿಂದ ಸತ್ತಿರೋ ಫ್ಯಾಮಿಲಿಗಳ ಕತೆ ಏನಾಗಿದೆ ಅಂತ ಮಾಡಿಸ್ಬೇಕು ಯಾರು ಒಬ್ಬರು. ಮೇ ಬಿ ಐದರ್ ಗೌರ್ಮೆಂಟ್ ಲೆವೆಲಲ್ಲೋ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಲೆವೆಲಲ್ಲೋ ಎಲ್ಲರೂ ಒಂದು ಮಾಡಿಸ್ಬೇಕು. ಇಲ್ಲದಿದ್ದರೆ ಇಂತಹ ಕಾರ್ಯಕ್ರಮ ಇಂತಹ ಸಮಸ್ಯೆಗಳು ಬೆಳಕಿಗೆ ಬರಲ್ಲ. ಅದು ಅವ್ರು ಸಫರ್ ಆಗ್ತಾನೇ ಇರ್ತಾರೆ. ಹಾಗನ್ಬಿಟ್ಟು ಎಲ್ಲ ಸಪೋರ್ಟ್ ಮಾಡೋಕ್ಕಾಗತ್ತೆ ಅಂತಲ್ಲ, ಆಗಬಹುದಾದಷ್ಟು ನೀನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತನಾದ್ರು ಟ್ರೈ ಮಾಡಬಹುದೇನೋ. ಏನೋ ದಟ್ಸ್ ಎನ್ ಒಪಿನಿಯನ್ ಅಷ್ಟೇ. ಮಾಡ್ತಾರೆ ನಮ್ಮ ವ್ಯವಸ್ಥೆ ಒಳಗಡೆ ಇದನ್ನೆಲ್ಲ ಅಂತ ನನಗೇನು ನಂಬಿಕೆ ಇಲ್ಲ. ಒಂದು ವೇಳೆ ಸರ್ಕಾರಕ್ಕೆ ಮಾಡೋಕ್ಕಾಗದೇ ಇದ್ರೂ NGOಗಳನ್ನಾಗ ಕಾಂಟ್ಯಾಕ್ಟ್ ಮಾಡಿ ಈ ಥರ 100 ಕೇಸಲ್ಲಿ 10 ಕೇಸು ತೀವ್ರ ಸಂಕಷ್ಟದಲ್ಲಿರೋ ಹಂಗಿದೆ, ಇದಕ್ಕೇನಾದ್ರು ಮಾಡಬಹುದಾ ಅಂತ ಹ್ಯಾಂಡ್ ಓವರ್ ಮಾಡೋ ಥರನಾದರೂ ಮಾಡ್ಬೋದು ಅನ್ಸತ್ತೆ. ಗೊತ್ತಿಲ್ಲ, ಕೆಲವು ಸರಿ ನಮ್ಗೆ ಅನಿಸೋದು ವ್ಯವಸ್ಥೆಯಲ್ಲಿರೋರ್ಗೆ ಅನಿಸುತ್ತೋ ಇಲ್ವೋ. ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಹೋಬಳಿಯ ಗ್ರಾಮದ ಕತೆ. ಈ ದಂಪತಿ ಹೆಸರು ಹೊನ್ನೇಗೌಡ ಮತ್ತು ಶಾಂತಮ್ಮ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಹಿರಿಸಾವೆ ಹೋಬಳಿಯ ಹೊನ್ನೇನಹಳ್ಳಿ ಗ್ರಾಮದ ಈ ದಂಪತಿಯ ಜೀವನ ಆರಂಭದಲ್ಲಿ ಚೆನ್ನಾಗಿಯೇ ಇತ್ತು. ಆರತಿಗೊಬ್ಬ ಮಗಳು, ಕೀರುತಿಗೊಬ್ಬ ಮಗ ಎಂಬಂತೆ 2 ಮಕ್ಕಳು ಆದ್ರು. ನಂತರ ಮಕ್ಕಳಿಗೆ ಮದುವೆ ಮಾಡಿಕೊಟ್ರು. 2 ಮಕ್ಕಳಿಗೂ ತಲಾ 2 ಮಕ್ಕಳು ಜನಿಸಿದ್ರು. ಆದ್ರೆ ಬಡಪಾಯಿಗಳ ಬದುಕಲ್ಲಿ ವಿಧಿ ವಕ್ರದೃಷ್ಟಿ ಬೀರಿತು. ಅನಾರೋಗ್ಯಕ್ಕೆ ತುತ್ತಾಗಿ ಮಗ ಗಿರೀಶ್ ಹಾಗೂ ಮಗಳು ಶ್ರುತಿ ಇಬ್ಬರು ಇವರ ಕಣ್ಣ ಮುಂದೆಯೇ ಇಹಲೋಕ ತ್ಯಜಿಸಿದ್ರು. ಪರಿಣಾಮ 4 ಜನ ಮೊಮ್ಮಕ್ಕಳು ಅಜ್ಜಿ ತಾತನ ಮಡಿಲು ಸೇರಿದ್ರು. ಅದರಲ್ಲಿ 1 ಮಗುವನ್ನ ಅಳಿಯ ಸಾಕುತ್ತಿದ್ರೆ ಉಳಿದ 3 ಮಕ್ಕಳಿಗೆ ಈ ಬಡಪಾಯಿ ಅಜ್ಜಿ ತಾತನೇ ಆಸರೆಯಾಗಿದ್ದಾರೆ. ಈ ನಡುವೆ ಹೊನ್ನೇಗೌಡರ ದೃಷ್ಟಿ ಮಂದವಾಗಿ 2 ಕಣ್ಣುಗಳು ಕಾಣದಾಯಿತು. ಜೊತೆಗೆ ಈಗ ಮೊಮ್ಮಕ್ಕಳನ್ನ ಸಾಕುವ ಹೊಣೆ ಇವರ ಹೆಗಲ ಮೇಲೆಯೇ ಬಿದ್ದಿದೆ. ಬೇರೆ ದಾರಿ ಇಲ್ಲದ ಅಜ್ಜಿ ಶಾಂತಮ್ಮ ಕೂಲಿ ಕೆಲಸ ಮಾಡಿ ಮೊಮ್ಮಕ್ಕಳು ಹಾಗೂ ಕಣ್ಣು ಕಾಣದ ಪತಿಯನ್ನ ಸಾಕುತ್ತಿದ್ದಾರೆ. ಮತ್ತೊಂದು ಬೇಸರದ ಸಂಗತಿ ಎಂದರೆ ಇಳಿ ವಯಸ್ಸಿನ ದಂಪತಿ ಹಾಗೂ ಬೆಳೆಯುತ್ತಿರುವ ಪುಟ್ಟ ಮಕ್ಕಳಿಗೆ ಇರುವುದೊಂದು ಸಣ್ಣ ಮುರುಕಲು ಮನೆ. ಆ ಪುಟ್ಟ ಮನೆಯಲ್ಲೇ ಶಾಂತಮ್ಮ ಕುಟುಂಬ ದಿನ ದುಡುತ್ತಿದೆ. ತನ್ನ ಕೈಯಲ್ಲಿ ದುಡಿದು ಸಾಕಲು ಚೈತನ್ಯ ಇಲ್ಲದ ಕಾರಣ 3ರಲ್ಲಿ 2 ಮೊಮ್ಮಕ್ಕಳನ್ನ ಕೂಲಿ ಮಾಡಿ ಹಣ ಕಟ್ಟಿ ಖಾಸಗಿ ಹಾಸ್ಟೆಲ್ಗೆ ಸೇರಿಸಿ ವಿದ್ಯಾಭ್ಯಾಸ ಕೊಡಿಸುತ್ತಿದ್ದಾರೆ. ಮಕ್ಕಳಿಗೆ ಹಾಸ್ಟೆಲ್ನಲ್ಲಿ ಹೊಟ್ಟೆ ತುಂಬಾ ಊಟವೇನೂ ಸಿಗುತ್ತಿದೆ. ಆದರೆ ಅವರ ಬಟ್ಟೆ ಬರೆ, ಪುಸ್ತಕ ಇತ್ಯಾದಿ ಖರ್ಚಿಗೆ ಇವರ ಬಳಿ ಹಣವಿಲ್ಲ. 4ನೇ ತರಗತಿ ಓದುತ್ತಿರುವ ಇನ್ನೊಂದು ಮಗು ರೂಪ ಅಜ್ಜಿ ತಾತನ ಆಶ್ರಯದಲ್ಲೇ ಇದೆ. ದಯಮಾಡಿ 3 ಮಕ್ಕಳಿಗೆ ಸರ್ಕಾರಿ ಹಾಸ್ಟೆಲ್ನಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಎಂಬುದು ದುಡಿಯಲು ಶಕ್ತಿ ಇಲ್ಲದ ಈ ವೃದ್ಧ ದಂಪತಿಯ ಮನವಿಯಾಗಿದೆ. ಆಲ್ರೆಡಿ ಇಲ್ಲಾಗಿರೋದು ಏನು ಅನ್ನೋದು ನಿಮಗೆ ಗೊತ್ತಿದೆ. 2 ಮಕ್ಕಳು ಈಗ ಈ ದಂಪತಿಗಳಿಗೆ. ಒಂದು ಕರೋನಾ ಪೀರಿಯಡಲ್ಲಿ ಏನೋ ಕರೋನಾಯಿಂದಾನೇ ಹೋಗ್ತಾನೆ, ಇನ್ನೊಂದೇನೋ ರೀಸನಲ್ಲಿ ಹೊರಟೋಗುತ್ತೆ. ಈಗ ಒಂದು ಹೊಸ ಸ್ಕೀಮ್ ಡೆವಲಪ್ ಆಗ್ತಿರೋಂಗೆ ಕಾಣಿಸ್ತಿದೆ ಇಂಡಿಯಾನಲ್ಲಿ. ನನಗೆ ಭಾಳ ಪ್ರಕರಣಗಳಿದ್ದು ಬರ್ತಿರೋದ್ರಿಂದ ನಂಗೆ ಅನ್ನಿಸ್ತಿದೆ. ಮೊದಲೆಲ್ಲ ಏನನ್ನಿಸ್ತಿತ್ತು ಅಂತಂದರೆ ಮಕ್ಕಳು ತಂದೆ ತಾಯಿನ ನೋಡ್ಕೊಳ್ತಾರೆ ಅಥವಾ ನೋಡ್ಕೊಳ್ಳಲ್ಲ ಅಂತ ಗಲಾಟೆಗಳು. ನೋಡ್ಕೋತಾರೆ, ಕೆಲವು ಕೇಸಲ್ಲಿ ನೋಡ್ಕೊಳ್ಳಲ್ಲ, ಏನೋ ಆಸ್ತಿ ಕಿತ್ಕೊಂಡು ಕಳಿಸ್ಬಿಟ್ರು ಅಂತನೋ ಈ ಥರ ಏನೇನು. ಈ ಕರೋನಾ ನಂತರದ ಪ್ರಕರಣಗಳಲ್ಲಿ ಕೆಲವು ವಿಚಿತ್ರವಾದ ಪ್ರಕರಣಗಳು ನನ್ನ ಹತ್ರ 1 ಡಜನ್ ಇದೆ, ಬೇಕಾದ್ರೆ ಕೊಡ್ಬೋದು. ಇದನ್ನು ತಂದೆ ತಾಯಿಯ ನಿರ್ಗಮನದಿಂದ ಮಕ್ಕಳುಗಳ ಜವಾಬ್ದಾರಿ ಅಜ್ಜ ಅಜ್ಜಿ ಮೇಲೆ ಬೀಳ್ತಾ ಇರೋವಂಥದ್ದು ವೆರಿ ಸ್ಟ್ರೇಂಜ್ಲಿ ಬೀಳ್ತಾ ಇದೆ. ಆ್ಯಂಡ್ ಭಾರತೀಯ ಪದ್ಧತಿನಲ್ಲಿ ಅಜ್ಜ ಅಜ್ಜಿ ಸಾಮಾನ್ಯವಾಗಿ ಈ ಜವಾಬ್ದಾರಿ ತೊಗೊಂಡ್ಬಿಡ್ತಿದ್ದಾರೆ, ಕೈ ಮೇಲೆ ತಲೆ ಮೇಲೆ ಹಾಕೋತಿದ್ದಾರೆ. ಅದರ ಪರಿಣಾಮ ಇದು ಒಂದು ಅಂತ ಅನ್ನಿಸ್ತಿದೆ. ಲೆಟ್ ಸಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ. ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನೋಡೋಣ. ಇದರಲ್ಲಿ ಈಗ ಅಜ್ಜಿ ಶಾಂತಮ್ಮ ತಾವು
ನಿಮ್ಮ ಯಜಮಾನ್ರ ಅವರು ಹೊನ್ನೇಗೌಡರು, ಹುಡ್ರು ಅವ್ರಿಗೂ ಆರೋಗ್ಯ ಇಲ್ವಾ? ಇಲ್ಲ, ಅವ್ರಿಗೆ ಮಗ ಹೋದ್ಮೇಲೆ ಕಣ್ಣು ಹೊಂಟೋಗ್ಬಿಟ್ಟ ಸರ್. ಅವ್ರಿಗೆ ಅಯ್ಯಪ್ಪ 4 ವರ್ಷ ಆಯ್ತು ಮಗ ತೀರ್ಕೊಂಡು. ಅವರು ಕೊಪ್ಪರಿ ಸುಳ್ದು ನಮ್ಮನ್ನು ಸಾಕ್ತಾ ಇದ್ರು. ಜಮೀನು ಏನು ಇರಲಿಲ್ಲ, ಅಪ್ಪರ ಮೇಲೆ 1 ಎಕರೆ ಕೊಟ್ಟಿದ್ರು. ಅದು ನಮಗೆ ಉಳಕ್ಕಾಗ್ದಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದೀವಿ. ಯಾವಾಗ ಮಗ ಹೋಗ್ಬಿಟ್ಟ ಅವ್ರಿಗೆ ಶುಗರ್ BP ಸಾಕಾಗಿ ಕಣ್ಣು ಹೊಂಟೋಗ್ಬಿಟ್ಟ ಸರ್. ಈಗ ಮಗ ಕರೋನಾಯಿಂದ ಹೋಗ್ಬಿಟ್ನಾ? ಏನಾಯ್ತು ಗೊತ್ತಿಲ್ಲ, ಅಟಾಟಿಕ್ ಮನೆಗಿತ್ತಲ್ಲೇ ಅಟಾಟಿಕ್ ಆಗ್ಬಿಟ್ಟು ಸರ್. ಗೊತ್ತಿಲ್ಲ. ಇನ್ನೊಂದು ಮಗಳು? ಇನ್ನೊಂದು ಸುಮ್ಮನೆ ಜ್ವರ ಬಂದಿತ್ತು ಸರ್ ಅವ್ರಿಗೆ. ಆಸ್ಪತ್ರೆಗೆ ಹೋದ್ರು ಮನೆಗೆ ಬರಲಿಲ್ಲ ಅವಳು. ಗೌರಿ Okay, ಇಲ್ಲಿ ಗೌತಮ್ ಯಾರು? ನೀನು? ಅವರು ಮಗ. ಇವನು ಮಗನ ಮಗ? ಮಗಳು ಮಗಳ ಮಗ. ಮಗಳು. ಅವಳು ರೂಪ ಮಗನ ಮಗಳು. ಓ ನೈಸ್. ಮಗಳಿಗೆ 2, ಮಗಂಗೆ 2. ಎಷ್ಟು ಮಕ್ಕಳು ಒಟ್ಟು? 4 ಜನ ಸರ್. ಇನ್ನೆರಡು ಏನು ಮಾಡುತ್ತೆ? ಅವರು 1 ತಿಂಗಳು ಇರ್ತಾರೆ. ನನ್ನ ಮಗ ಸತ್ತಾಗ 1 ತಿಂಗಳಾಗಿತ್ತು ಪಾಪಂಗೆ. ಅವಳು ತಾಯಿ ಮನೇನೆ ಸೇರ್ಕೊಂಬಿಟ್ಲು. ಒಂದು ಮಗು ತಗೊಂಡು ಚಿಕ್ಕಳು. ಇನ್ನೊಂದು ಮಗು? ಅವಳು ಅಲ್ಲೇ ಅವಳೆ ನನ್ನ ಮಗಳ ಮನೇಲಿ. ಎಲ್ಲ 3 ಜನ ನಾನೇ ಸಾಕಬೇಕು. ಇವ್ರ ಅಪ್ಪಂಗೆ ಒಂಥರ ನರ್ವ್ ಪ್ರಾಬ್ಲಮ್ ಆಗಿ ಬಿಡಿಸ್ತಾರೆ, ಬಿದ್ದೋಗ್ಬಿಡ್ತಾರೆ ಸರ್. ಅವರು ಬಿದ್ದೋಗ್ತಾರೆ. ನಾನೇ ಅಲ್ಲಿ ಹೋಗಿ. ಇವರಪ್ಪ ಇದ್ದಾರಾ? ಅವರಪ್ಪ. ಹಿಂಗೆ ಒಟ್ಟು ಹೊರಟೋಗಿರೋದು 2 ಮಕ್ಕಳ? 1. 3 ಜನ ನಾನು ಸಾಕಬೇಕು ಅಲ್ಲವಾ? ಈಗ ನಿನ್ನ ಮಕ್ಕಳಲ್ಲಿ ಪೈಕಿ ಸತ್ತೋಗಿರೋದು 2 ಮಕ್ಕಳ? ನನಗಿದ್ದರೆ 2 ಮಕ್ಕಳು, 2 ಹೋದ್ರು. ಓ, ಇದು ಅಳಿಯನ್ಗ? ಅಳಿಯಂಗೆ. ಅವ್ರ ಅಪ್ಪನಿಗೆ ಆರೋಗ್ಯ ಸರಿ ಇಲ್ಲ ಸರ್. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಬಂದಿದೀಯ ಅಜ್ಜ ನೀನು? ಎಜುಕೇಶನ್ ಕೊಡ್ಸಿ ಸರ್. ನಮ್ಗೆ ಹೊನ್ನೇಗೌಡ್ರೆ, ಏನ್ ಮಾಡ್ಬೇಕು ಅಂತ ಬಂದ್ರಿ ಇಲ್ಲಿಗೆ? ಕಣ್ ಕಾಣಕ ಅಂತ ಬಂದ ಸರ್. ಕಣ್ ಕಾಣಲ್ವಾ? ಕಣ್ ಕಾಣಕ ಇಲ್ಲ. ತೋರ್ಸಿಲ್ವಾ? ಬರಲ್ಲ ಸರ್. ತೋರ್ಸಿಲ್ವಾ? ಹೋಗ್ಬಿಟ್ಟು ಸರ್ 2 ಕಣ್ಣು ಮುಚ್ಕೊಂಬಿಟ್ಟವೆ. ಡಾಕ್ಟ್ರಿಗೆ ತೋರ್ಸಿಲ್ವಾ? ಯಾಕೆ ತೋರ್ಸಿಲ್ಲ? ತಾಯಿ ಹೊಟ್ಟಿಂದ ಹೋಗ್ಬಿಟ್ಟು ಬಲ್ದ ಕಣ್ಣು, ಎಡದ ಕಣ್ಣು ಅದು ಮುಚ್ಕೊಂಡಾಗ್ಬಿಡ್ತು. ನೀನು ಕೇಳಲ್ವಾ? ಕೇಳಿಸ್ತದೆ ಸರ್. ಅದೇ ಬಲ್ದ ಕಣ್ಣು ಅದು ಮುಚ್ಕೊಂಡಾಗ್ಬಿಡ್ತು, ಎಡದ ಕಣ್ಣು ಅದು ಮುಚ್ಕತ್ತು. ತೋರಿಸ್ದೆ ಕೆಂಪೇಗೌಡನ ಆಸ್ಪತ್ರೆಯಲ್ಲಿ. ನನಗೆ 2 ಆಯ್ತು ಆಪರೇಷನ್ ಹೋಗಿ ತೋರಿಸಿಲ್ವಾ ಅವ್ರಿಗೆ? ತೋರಿಸ್ದೆ ಕೆಂಪೇಗೌಡನ ಆಸ್ಪತ್ರೆಯಲ್ಲಿ. ನನಗೆ 2 ಆಯ್ತು ಆಪರೇಷನ್. ಕಣ್ಣು ಪರೆ ಮುಚ್ಕೊಂಡಿದ್ದು ಅಂತ. ಅವ್ರಿಗೆ ಬರಲ್ಲ, ಇರೋದೇ ಸಣ್ಣ ಕಣ್ಣು, ಆಗಲ್ಲ ಅಂದರು. ಏನ್ ಮಾಡ್ಬೇಕು ಅಂತ ಕರ್ಕೊಂಡ್ಬಂದ? ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ಸಿ ಸರ್. ನಮ್ಗೆ ಇನ್ನೇನು ಬೇಕಾಗಿಲ್ಲ. ಕೂಲಿ ಮಾಡೋಣ. ಎಷ್ಟನೇ ಕ್ಲಾಸು? 3ನೇ ಕ್ಲಾಸು. 3ನೇ ಕ್ಲಾಸಾ? ನೀವು ಓದಬೇಕಾ? ಏನು ಓದ್ತೀಯಾ ಆಮೇಲೆ ನೀನು ಮುಂದೆ ಏನು ಓದ್ಬೇಕು, ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಏನು ಆಗಬೇಕು ಅಂದ್ಕೊಂಡಿದ್ಯಾ? ಪೊಲೀಸ್. ಯಾವಾಗ ಎಲ್ಲ ಪೊಲೀಸ್ ಅಂತೀರಿ? ಆಯ್ತು, ಅದು ಏನು ಮಾಡಬೇಕು ಅಂತ ಆಮೇಲೆ ನೋಡುವಂತೆ. ಚೆನ್ನಾಗಿ ಓದ್ತಾನ? ಸುಮಾರು ಓದ್ತಾನೆ ಸರ್. ಅವನು ಅಷ್ಟಾಗಿ ಕಡಿಮೆ ಆಗಲಿ. ಆಯಿತು. ನೀನು ಎಷ್ಟನೇ ಕ್ಲಾಸಪ್ಪ? 4ನೇ ಕ್ಲಾಸು. ನೀನು 4ನೇ ಕ್ಲಾಸಾ? ಓಕೆ. ನೀನೇನಾಗಬೇಕು ಓದ್ಬಿಟ್ಟು? ಡಾಕ್ಟರ್. ಓ, ಹೌದಾ? ಎಲ್ಲರಿಗೂ ಚುಚ್ಚಾಕ್ಬಿಡು ಹೇಳ್ತೀನಿ ಬಂದವ್ರಿಗೆಲ್ಲ. ಈಗೆಲ್ಲ ಹೋಗ್ತೀವಿ ಇವು? ಇವರು ದಾಸಪುರ ಹೋಗ್ತಾರೆ ಸರ್. ಅಲ್ಲಿ ಗೆಳೆ ಹತ್ರ ಇವರಿಬ್ರು, ಇವ್ರ ಅಕ್ಕ. ಅವಳು ನಮ್ಮೂರಲ್ಲೇ ಓದ್ತಾಳೆ. ಅಕಸ್ಮಾತ್ ಎಲ್ಲಾದ್ರೂ ರೆಸಿಡೆನ್ಷಿಯಲ್ಲು ಅಂದರೆ ಅಲ್ಲೇ ಇಟ್ಕೊಳ್ಳೋ ಥರ ವಸತಿ ಶಾಲೆಗಳಿರ್ತಾವಲ್ಲ ಸರ್ಕಾರದಲ್ಲಿ, ಮೊರಾರ್ಜಿ ಟೈಪ್ ಎಲ್ಲ ಇರ್ತವೆ. ಅವುಗಳಿಗೆ ಹಾಕಿದ್ರೆ ನೀ ಕಳಿಸ್ತೀಯ ತಾನೆ? ಅದೇ ಇರಿಸವೇ ಚಂದ್ರಪಟ್ಟಣದೊಳಗೆ. ಹಿಂಗಾಗ ದೂರ ಆದರೂ ಕಳಿಸು, ನಿನಗೇನು ನಷ್ಟ ಆಗಲ್ಲ ಅದರಿಂದ. ಅರ್ಥ ಆಯ್ತಾ? ಹೇಳಿ ಸರ್. ನಿನ್ಗೆ ಆದಾಗ ಹೋಗಿ ನೋಡ್ಕೊಂಬಾ. 2ನೇದು, ಈಗ ಒಂದು 2-3 ವರ್ಷ ಕಷ್ಟ ಅನಿಸತ್ತೆ ಆರಂಭದಲ್ಲಿ, ಜೊತೇಲಿ ಇಲ್ವಲ್ಲ ಅನಿಸುತ್ತೆ. 1 ವರ್ಷ ಆದಮೇಲೆ ನೀನು ಹೊಂದ್ಕೋತೀಯ. 2ನೇದು, ಅವಕ್ಕೂ ರಜಾ ಇದ್ದಾಗ ಅವು ಬರುತ್ತವೆ. ಈ ದುಡ್ಡೆಲ್ಲ ಉಳಿಸಿ ಇಟ್ಕೋ, ಬೇಕು ಅಂದಾಗ ಹೋಗಿ ನೋಡ್ಕೊಂಬರ್ಬೋದು. ಹಾಸನದ ಒಳಗಡೆನೇ ಆಗುತ್ತೆ, ಗೊತ್ತಾಯ್ತಾ? ಆದರೆ ನೀನು ಇಲ್ಲೇ ಆಗಬೇಕು ಅಲ್ಲೇ ಆಗಬೇಕು ಅಂತ ಹಠ ಹಿಡಿಬೇಡ. ಈಗ ನಾಳೆ ಭವಿಷ್ಯ ಜೀವನ ಕಟ್ಕೋಬೇಕಾಗಿರೋದು ನೀನಾ ಅವ ಮಕ್ಕಳೇ ಸರ್. ಹೌದಾನೆ? ಹಾಗಾಗಿ ನೀನು ತಯಾರಿ ಆಗೋ ಆ ತ್ಯಾಗಕ್ಕೆ. ಬಿಟ್ಕೊಟ್ಬಿಡು ಆಯಿತು ಅಂತ. ಅರ್ಥ ಆಯ್ತಾ? ನಾನು ಈಗ ಮಾತಾಡ್ಬಿಟ್ಟು ಈ ಮೂರಲ್ವಾ ಅವು, 3ಕ್ಕೆ ಎಲ್ಲಿ ಹಾಕಬಹುದು ಅಂತ ಪ್ಲ್ಯಾನ್ ಮಾಡ್ತೀನಿ. 3ಕ್ಕೆ ಓದ್ತೀರಾ ನೀವು? ನಾನು ಕಳಿಸಿದ ಜಾಗಕ್ಕೆ ಹೋಗಿ ಓದಬೇಕು, ಗೊತ್ತಾಯ್ತಾ? ಅಜ್ಜ ಅಜ್ಜಿ ಇಲ್ದಿದ್ರು ಪರವಾಗಿಲ್ಲ, ಚೆನ್ನಾಗಿ ಓದು. ನೀವು ಬೇಗ 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 ಓದ್ಬಿಟ್ಟು ಬಂದುಬಿಟ್ರೆ ಅವರಿಬ್ಬರೂ ನೋಡ್ಕೋಬೋದು. ಹೆಂಗೆ ಐಡಿಯಾ? ನಿನಗೇನು ಅನಿಸುತ್ತೆ? ಇನ್ನೊಂದು 5-6 ವರ್ಷ ಕಷ್ಟಪಟ್ಟು ಓದ್ಬಿಟ್ರೆ ನೀನು ಟಕ್ಕಂತ ನೀನು ಅವರಿಬ್ಬರನ್ನೇ ನೋಡ್ಕೋಬೋದಲ್ಲ ಬೇಕಾರೆ, ಕರ್ಕೊಂಡೋಗಿ.
ನೋಡ್ಕೋಬೋದಲ್ವಾ? ಅವ್ರನ್ನೂ ನೋಡ್ಕೋಬೋದು, ನಿಮ್ಮ ಅಪ್ಪನೂ ನೋಡ್ಕೋಬೋದು, ಎಲ್ಲ ಆಗತ್ತೆ. ಮಾಡೋಣ ಹಂಗೆ? ಹಾಂ, ಆಲ್ ರೈಟ್. ಈಗ ತಕ್ಷಣಕ್ಕೆ ಅದೇನು ವ್ಯವಸ್ಥೆ ಬೇಕು ಅನ್ನೋದನ್ನು ಅದನ್ನು ಮಾಡಿಸ್ಕೊಡ್ತೀನಿ ನಾನು. ಓಕೆ, ಈಗ ಹೆಂಗಿದ್ರು ಟೈಮು ಇದೆ ಅನಿಸುತ್ತೆ, ಕರೆಕ್ಟಾಗಿದೆ ಇದು ಅಡ್ಮಿಷನ್ ಮಾಡಿಸೋಕ್ಕೆ. ಅವಳಿಗೆ ಸಪ್ರೇಟ್ ಇರುತ್ತೆ, ಇನ್ನೊಂದು ಗಂಡ ಹೆಣ್ಣ ಅದು ಹೆಣ್ಣದು, ಅದು ಎರಡಕ್ಕೂ ಸಪ್ರೇಟ್ ಇರುತ್ತೆ. ಇವನಿಗೆ ಮಾತ್ರ ಬೇರೆ ಕಡೆ ಇರುತ್ತೆ. ಅದು ಎಲ್ಲಿದೆ ಅಂತ ವ್ಯವಸ್ಥೆ ಮಾಡಿಸಿ ಕೊಡ್ತೀನಿ. ಏನೋ ಅಲ್ಲೇನು ಸಿಗತ್ತೆ ಅಂದರೆ ಅವಕ್ಕೆ ಓದೋಕ್ಕೆ ಸಿಕ್ಕತ್ತೆ, ಬಟ್ಟೆ ಮತ್ತು ಪುಸ್ತಕ ಮತ್ತು ಫೀಸು ಎಲ್ಲ ಆಗತ್ತಲ್ಲಿ. ನಿಮ್ಗೇನು ಖರ್ಚಿರಲ್ಲ. ಏನೋ ನೀನು ಬೇಜಾರಾದಾಗ ಹೋದಾಗ ಒಂದು 5 ರೂಪಾಯಿ ಕೈಲಿ ಕೊಟ್ಟು ಬಾ, ಏನಾರು ಕರಿ ಇಟ್ಕೊಂಡಿರಿ ಮಕ್ಕಳ ಅಂತ ಅಷ್ಟೇ. ಹಾಂ, ಸರಿ ಸರ್, ಹಂಗೆ ಮಾಡು, ಆಯಿತಾ? ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದೆ ಸರ್. ಓಕೆ, ಈಗ ನಂದೊಂದು ಸಣ್ಣ ರಿಕ್ವೆಸ್ಟ್ ಇದೆ. ಹಾಂ ಸರ್, ಹೇಳಿ ಸರ್. ನಿಮ್ಮ ಏರಿಯಾ ಶಾಸಕರಿಗೆ ಬರುತ್ತೋ ಯಾರಿಗೆ ಬರುತ್ತೋ ನನಗೆ ಅರಿವಿಲ್ಲ, ನಿಮಗೆ ಬರುತ್ತೆ ಅಂತ ನಾನು ಅಂದ್ಕೊಂಡು ಮಾತಾಡ್ಬಿಡ್ತೀನಿ ಅಷ್ಟೇ. ಇಲ್ಲ ಸರ್, MLA ಇದು ವಿಚಾರ ಗಮನಕ್ಕೆ ತಂದಿದ್ರು ಸರ್. ಹಾಂ, ನನಗೇನಂದರೆ ಈ ಮಕ್ಕಳಲ್ಲಿ 2 ಹೆಣ್ಣಿವೆ, 1 ಗಂಡಿದೆ. ಆಯ್ತು ಸರ್. ಇವನು ಎಲ್ಲಾದರೂ ನಾವು ಒಂದು ಕಡೆ ತೋರಿಸ್ಬೇಕಲ್ಲ. ಆಯ್ತು ಸರ್, ಹಾಸ್ಟೆಲ್ ಸೌಲಭ್ಯ ಕಲ್ಸ್ಕೊಡಕ್ಕೆ ವ್ಯವಸ್ಥೆ ಮಾಡಿ. ಅದೇ ಹಾಸ್ಟೆಲ್ಲು ಮತ್ತು ಒಂಚೂರು ಊಟ ತಿಂಡಿ ಓದೋದು ಹಾಕ್ಬಿಟ್ರೆ ಆ ಮಕ್ಕಳಿಗೆ. ಸರ್, ನಾಳೆಯಿಂದಾನೆ ಮಾಡಿಸ್ಕೊಡ್ತೀವಿ. ಮಿಕ್ಕಿದ್ದೇನಾದರೂ ಸಣ್ಣ ಪುಟ್ಟ ಇದ್ರೆ ನಾನು ಮಾಡಿಸ್ಕೊಡ್ತೀನಿ, ತೊಂದರೆ ಇಲ್ಲ. ನಾವು ಹೇಳ್ದಾಗ ಮಾಡಿಸ್ಕೊಡ್ತೀವಿ ಸರ್, ನಾಳೆಯಿಂದಾನೆ ಮಾಡಿಸ್ಕೊಡ್ತೀವಿ. ದಯವಿಟ್ಟು ಸರ್, ದಯವಿಟ್ಟು ಮಾಡಿಸ್ಕೊಡಿ ಸರ್. ಆಯ್ತು ಸರ್, ನಮಸ್ಕಾರ. 3 ಮಕ್ಕಳು ವ್ಯವಸ್ಥೆ ಮಾಡಿಸ್ಕೊಡ್ತಾರೆ. ಚನ್ನರಾಯಪಟ್ಟಣದಲ್ಲೇ ಮೋಸ್ಟ್ಲಿ ಮಾಡಿಸ್ತೀವಿ, ಆಯಿತಾ? ಹೋಗಿ ಓದ್ಬೇಕು ನೀವು ಅಜ್ಜಿ ಮೇಲೆ ಹೆಗಲ ಮೇಲೆ ಕೂತ್ಕೋಬಾರ್ದು. ನೀವೇ ಸಪ್ರೇಟಾಗಿ ಓದಿ ಕಷ್ಟಪಟ್ಕೊಂಡು, ಅರ್ಥ ಆಯ್ತಾ? ಅಷ್ಟು ಮಾಡಿಸಮ್ಮ. ಅಡ್ಮಿಷನ್ಗೆ ಹೇಳಿದ್ದೀನಿ, ಅಡ್ಮಿಷನ್ ಮಾಡಿಕೊಡ್ತಾರೆ. ನಿನ್ನ ಪಡೆಗೆ ನೀನಿರೋ, ಅವ್ರ ಪಡೆಗೆ ಅವ್ರು ಇರಲಿ. ನಿನ್ನ ಕೈಲಿರೋ ದುಡ್ಡನ್ನು ಉಳಿಸ್ಕೊ, ಎಷ್ಟು ಉಳಿತದೋ ಅಷ್ಟು. ಅವು ಬಂದಾಗ ಹೋಗಿ ಸಂತೋಷವಾಗಿ ಒಳ್ಳೆ ಊಟ ಅಡುಗೆ ಮಾಡಿಬಿಟ್ಟು ಹಾಕ್ಕೊಡು ಅಷ್ಟೇ. ರಜಾ ಪೈಸಲ್ಲಿ ಬರ್ತವೆ, ಹೆಂಗಿದ್ರು ಬರ್ತವೆ. ರಜದಲ್ಲಿ ಒಂದೊಂದು ತಿಂಗಳು 15 ದಿನ ಎಲ್ಲ ಬಿಟ್ಕೊಡ್ತಾರೆ. ಅವಾಗ ಚೆನ್ನಾಗಿ ನೋಡ್ಕೊ ಅಷ್ಟೆ. ನಿಂಗೆ ಪುರ್ಸೊತ್ತಾದಾಗ ಹೋಗಿ ನೋಡ್ಕೊಂಬ. ಏನೊಂದು ಬಸ್ ಹತ್ಕೊಂಡು ಹಿಂಗೆ ಹೋಗಿ. ಈಗೆಲ್ಲ ಹೆಣ್ಮಕ್ಳಿಗೆ ಫ್ರೀ ಅಲ್ಲ? ನಿಂಗೂ ಫ್ರೀನಾ? ಆಧಾರ್ ಕಾರ್ಡ್ ಸರ್. ನಾವು ಎಲ್ಲಿಗೂ ಹೋಗಲ್ಲ ಸರ್, ನಾವೆಲ್ಲಿಗೂ ಹೋಗಲ್ಲ, ಇನ್ನೆಲ್ಲಿಗೂ ಹೋಗ್ಲಿ ನಾವು. ಇವ್ರನ್ನ ಬೇರೆ ಬಿಟ್ಟು ಹೋಗ್ಬೇಕಲ್ಲ? ಎಲ್ಲಿಗೂ ಹೋಗಲ್ಲ, ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಊಟ ಎಲ್ಲ ಒಂತ ಮಾಡಿ ಬಿಟ್ಟು ಹೋಗ್ಬೇಕು. ಅದೇ ಯಾವಾಗಲೂ ಒಂದೊಂದು ದಿನ ಮಧ್ಯಾಹ್ನ ಬೆಳಿಗ್ಗೆ ಕೆಲಸ ಎಲ್ಲ ಮಾಡಿ ಬಸ್ ಹತ್ಕೊಂಡು ಹೋಗಿ ಮಕ್ಕಳನ್ನ ನೋಡ್ಕೊಂಡು ವಾಪಸ್ ಬರ್ಬೋದು ಸರಿ ಸರ್. ಮಧ್ಯಾಹ್ನದಷ್ಟೊತ್ತಿಗೆ, ಆಯಿತಾ? ಸರಿ, ಹಂಗೆ ಮಾಡ್ತೀಯಮ್ಮ? ಮಾಡ್ತೀವಿ ಸರ್. ಹಾಂ, ಆಯಿತಾ ಮನೆಗೌಡ್ರೆ? ಆಯ್ತು ಸರ್. ಈಗೇನಾಯಿತು ತೀರ್ಮಾನ? ಮಕ್ಕಳು ಓದಂಗೆ ತೀರ್ಮಾನ ಆಯಿತು. ಆಯಿತಾ? ಸಾಕಾ? ಹಾಂ, ಓ, ಮತ್ತು ಈಗ ನೀವೇನು ಮಾಡ್ತೀರಿ? ನಾವೇ ಮಾನತ ಇರ್ತೀವಿ, ಮನೆ ಹತ್ರ ಇರ್ತೀರಿ ಅಷ್ಟೇ. ಕಣ್ ಕಾಣಕ್ಕೆ ಎಲ್ಲಿ ಹೋಗಕ್ಕಾಗಲ್ಲ. ಯಾರಿಗೆ ಇಟ್ಕೊಂಡ್ರೆ ಒಂದು 4 ಅಜ್ಜೆ ನಡಿತೀನಿ, ಕಾಣಕ ಎಲ್ಲಿ ಮುಂದಕ್ಕೆ ಹೋಗಕ್ಕೆ ಕಾಣಕ್ಕಲ್ಲ. ವಾ, ಮತ್ತು ಪಾಪ ನಿಮ್ಮ ಶ್ರೀಮತಿ ಕಷ್ಟ ಆಯ್ತದಲ್ಲ? ಹಾಂ, ಕಣ್ಣು ಮುಚ್ಕೊಂಬಿಟ್ಟವಲ್ಲ. ನಿಮ್ಮ ಶ್ರೀಮತಿಗೆ ಕಷ್ಟ ಆಗಕ್ಕಿಲ್ವಾ? ಓ, ಏನು ಮಾಡೋಣ? ನನ್ನ ಕೈಲಿ ಏನು ಮಾಡೋಕ್ಕಾಯ್ತದೆ? ಹಂಗನ್ಬಿಟ್ಟು ಆ ಅಮ್ಮನ ಕೆಲ್ಸಕ್ಕೆ ಕಲಿಸ್ತೀಯಾ? ಪಾಪ ಆ ಅಮ್ಮ ಎಷ್ಟು ಅಂತ ದುಡಿಯೋಕ್ಕಾದದು? ಹಾಂ, ನೀ ದುಡ್ದಾಕ್ಬೇಕಪ್ಪ. ಆ ಅಮ್ಮ ಎಷ್ಟು ಅಂತ ದುಡಿತಾಳೆ? ಆ ಕಣ್ಣು ಮುಚ್ಕೊಂಬಿಟ್ವು, ಕಾಣ್ತಲ್ಲ ಇಲ್ಲ, ಯಾರು ಅನ್ನೋದೇ ಗೊತ್ತಾಯ್ತಾ ಇಲ್ಲ. ಯಾರೋ ಮಾತಾಡ್ಸಿದಕ್ಕೆ ಗೊತ್ತಾಗೋದು. ಒಂದು ವಿರಾಮ ತೆಗೆದುಕೊಂಡು ವಾಪಸ್ ಬರ್ತೀನಿ. ಕರೋನಾದ ಕರಾಳ ಮುಖಗಳು ಹೇಗಿರುತ್ತವೆ ಅನ್ನೋಕ್ಕೆ. ಇಟ್ ವಾಸ್ ಎ ಸ್ಮಾಲ್ ಇಶ್ಯೂ, ಮ್ಯಾನೇಜ್ ಮಾಡ್ಕೋತೀವಿ. ಇದಕ್ಕಿಂತ ಅಮೋಘವಾದ ಸಮಸ್ಯೆಗಳಲ್ಲಿ ಅಂದರೆ ಕರಾಳವಾಗಿ ನಾ ಹೇಳ್ತಿರೋದು, ಸಿಕ್ಕಾಕೊಂಡ್ರವ್ರು ಎಲ್ಲೆಲ್ಲಿದ್ದಾರೋ ಪಾಪ, ಏನು ಮಾಡ್ತಿರ್ತಾರೋ. ದಟ್ಸ್ ಹೌ ಲೈಫ್ ಈಸ್. ವಾಪಸ್ ಬರ್ತೀನಿ.